ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ಮೊದಲನೆಯ ಪ್ರಶ್ನೆ, ಯಾವ ಪ್ರಾಣಿ ಮರಗಳನ್ನು ಹಿಂದಕ್ಕೆ ಏರುತ್ತದೆ? ಆಯ್ಕೆಗಳು: ಅಳಿಲು, ಕರಡಿ, ಮಂಕಿ, ಚಿರತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಕರಡಿ. ಕರಡಿ ಮರಗಳನ್ನು ಹಿಂದಕ್ಕೆ ಏರುವ ಪ್ರಾಣಿಯಾಗಿದೆ. ಎರಡನೆಯ ಪ್ರಶ್ನೆ, ಯಾವ ಹಣ್ಣು ತಿಂದ ತಕ್ಷಣ ನೀರು ಕುಡಿದರೆ ಕೆಮ್ಮು ಬರುತ್ತದೆ? ನಿಮ್ಮ ಆಯ್ಕೆಗಳು: ಪಿರಿಯಾಸ್ ಹಣ್ಣು, ಕಿತ್ತಳೆ ಹಣ್ಣು, ನೇರಳೆ ಹಣ್ಣು, ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ, ಪಿರಿಯಾಸ್ ಹಣ್ಣು. ಪಿರಿಯಾಸ್ ಹಣ್ಣು ತಿಂದ ನಂತರ ನೀರು ಕುಡಿಯುವುದು ಕೆಮ್ಮು ತರುವುದಕ್ಕೆ ಕಾರಣವಾಗುತ್ತದೆ. ಮೂರನೆಯ ಪ್ರಶ್ನೆ, ಯಾವುದನ್ನು ಮಿನಿ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ? ಆಯ್ಕೆಗಳು: ಕೆಂಪು ಕೋಟೆ, ಇಂಡಿಯಾ ಗೇಟ್, ಜಂಬೂ ಮಸೀದಿ, ಬೇಬಿಕಾ ಮೇಕರ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ಬೇಬಿ ಕಾಮ್ಕಾರ್. ಬಿಬಿ ಕಾಮ್ಕಾರ್ ಅನ್ನು ಮಿನಿ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಅನ್ನು ಯಾವ ಜೀವಿಯ ಕಣಗಳಿಂದ ತಯಾರು ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಜೇನುನೊಣಗಳು, ಮೀನುಗಳು, ಒಂಟೆ, ಸಮುದ್ರ ಜೀವಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಮೀನುಗಳು. ಲಿಪ್ಸ್ಟಿಕ್ ತಯಾರಿಕೆಯಲ್ಲಿ ಮೀನುಗಳ ಕಣಗಳಿಂದ ಬಳಸಲಾಗುತ್ತದೆ. ಐದನೆಯ ಪ್ರಶ್ನೆ, ಆಲ್ಕೋಹಾಲ್ನಿಂದ ಯಾವ ಅಂಗವು ಮೊದಲು ಪ್ರಭಾವಿತವಾಗುತ್ತದೆ? ಆಯ್ಕೆಗಳು: ಹೃದಯ, ಕಣ್ಣುಗಳು, ಶ್ವಾಸಕೋಶಗಳು, ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಡಿ, ಯಕೃತ್. ಆಲ್ಕೋಹಾಲ್ ಕನ್ಸಂಪ್ಷನ್ ಮೊದಲು ಯಕೃತ್ ಮೇಲೆ ಪ್ರಭಾವ ಬೀರುವುದಾಗಿ ಹೇಳಲಾಗುತ್ತದೆ. ಆರನೆಯ ಪ್ರಶ್ನೆ, ಯಾವ ಜೀವಿ ಹಸಿವಾದಾಗ ತನ್ನದೇ ಬಾಲವನ್ನು ತಿನ್ನುತ್ತದೆ? ಆಯ್ಕೆಗಳು: ಮೊಸಳೆ, ಚೇಳು, ಬೆಕ್ಕು, ಇಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಇಲಿ. ಇಲಿ ಹಸಿವಾದಾಗ ತನ್ನದೇ ಬಾಲವನ್ನು ತಿನ್ನುತ್ತದೆ. ಏಳನೆಯ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಹೂವಿನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ? ನಿಮ್ಮ ಆಯ್ಕೆಗಳು: ನೈದರ್ಲ್ಯಾಂಡ್ಸ್, ಭಾರತ, ಶ್ರೀಲಂಕಾ, ಮಲೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಎ, ನೆದರ್ಲ್ಯಾಂಡ್. ನೆದರ್ಲ್ಯಾಂಡ್ ಹೂವಿನ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲ ಸ್ಥಾನವನ್ನು ಹೊಂದಿದೆ. ಎಂಟನೆಯ ಪ್ರಶ್ನೆ, ಸಿಂಹದ ಗರ್ಜನೆಯನ್ನು ನೀವು ಎಷ್ಟು ದೂರ ಕೇಳಬಹುದು? ಆಯ್ಕೆಗಳು: 10 ಕಿಲೋಮೀಟರ್, 2 ಕಿಲೋಮೀಟರ್, 25 ಕಿಲೋಮೀಟರ್, 5 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಡಿ, 5 ಕಿಲೋಮೀಟರ್. ಸಿಂಹದ ಗರ್ಜನೆ ಅನುನಾಸಿಕವಾಗಿ 5 ಕಿಲೋಮೀಟರ್ ದೂರದಿಂದ ಕೇಳಬಹುದು. ಒಂಬತ್ತನೆಯ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ಕಣ್ಣುಗಳನ್ನು ಎಚ್ಚರದಿಂದ ಮಲಗುತ್ತದೆ? ನಿಮ್ಮ ಆಯ್ಕೆಗಳು: ಡಾಲ್ಫಿನ್, ಕರಡಿ, ಹಕ್ಕಿ, ಬಸವನ ಹುಳು. ಸರಿಯಾದ ಉತ್ತರ ಆಪ್ಷನ್ ಎ, ಡಾಲ್ಫಿನ್. ಡಾಲ್ಫಿನ್ ತನ್ನ ಕಣ್ಣುಗಳನ್ನು ಎಚ್ಚರದಿಂದ ಮಲಗಿಸುವ ಪ್ರಾಣಿಯಾಗಿದೆ. ಹತ್ತನೆಯ ಪ್ರಶ್ನೆ, ಗ್ಯಾಸ್ ಸಿಲಿಂಡರ್ಗಳು ಕೆಂಪು ಬಣ್ಣದಲ್ಲಿರಲು ಕಾರಣವೇನು? ನಿಮ್ಮ ಆಯ್ಕೆಗಳು: ಬೆಂಕಿಯನ್ನು ಪ್ರತಿನಿಧಿಸಲು, ಅಪಾಯವನ್ನು ತಿಳಿಯಲು, ವಿಶಿಷ್ಟ ಗುರುತು, ವಿವರಣೆ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಪಾಯವನ್ನು ತಿಳಿಯಲು. ಗ್ಯಾಸ್ ಸಿಲಿಂಡರ್ಗಳನ್ನು ಕೆಂಪು ಬಣ್ಣದಲ್ಲಿ ಕಡೆಯನ್ನು ಪುರಾಣ ಮಾಡಲಾಗಿದೆ. 11ನೆಯ ಪ್ರಶ್ನೆ, ಗೋರಿಕಾಯಿ ತಿಂದರೆ ಯಾವ ರೋಗ ಬೇಗ ಗುಣವಾಗುತ್ತದೆ? ನಿಮ್ಮ ಆಯ್ಕೆಗಳು: ಅಸ್ತಮಾ, ಮಲಬದ್ಧತೆ, ಮಧುಮೇಹ, ತೂಕ ನಿಯಂತ್ರಣ.
ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ ಮತ್ತು ಆಪ್ಷನ್ ಡಿ ತೂಕ ನಿಯಂತ್ರಣ. ಗೋರಿಕಾಯಿ ತಿಂದರೆ ಮಲಬದ್ಧತೆ ಮತ್ತು ತೂಕ ನಿಯಂತ್ರಣಕ್ಕೆ ಪ್ರಯೋಜನಕಾರಿಯಾಗಿದೆ. 12ನೆಯ ಪ್ರಶ್ನೆ, ಮಹಿಳೆಯರ ಮುಖದ ಮೇಲೆ ಮೊಡವೆಗಳನ್ನು ಕಡಿಮೆ ಮಾಡಲು ಏನು ಬಳಸಲಾಗುತ್ತದೆ? ನಿಮ್ಮ ಆಯ್ಕೆಗಳು ಅರಿಶಿನ, ತೆಂಗಿನ ಎಣ್ಣೆ, ಹಾಲು, ಮೊಸರು. ಸರಿಯಾದ ಉತ್ತರ ಆಪ್ಷನ್ ಎ ಅರಿಶಿನ. ಅರಿಶಿನವನ್ನು ಮೊಡವೆಗಳನ್ನು ಕಡಿಮೆ ಮಾಡುವುದಕ್ಕೆ ಬಳಸಲಾಗುತ್ತದೆ. 13ನೆಯ ಪ್ರಶ್ನೆ, ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು? ನಿಮ್ಮ ಆಯ್ಕೆಗಳು ಭಾರತ, ಇಂಡೋನೇಷ್ಯಾ, ಶ್ರೀಲಂಕಾ, ಮಲೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷ್ಯಾ. ಇಂಡೋನೇಷ್ಯಾ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲ ಸ್ಥಾನವನ್ನು ಹೊಂದಿದೆ. 14ನೆಯ ಪ್ರಶ್ನೆ, ಪಕ್ಷಿಯು ಹಸಿರು ಮೊಟ್ಟೆಗಳನ್ನು ಇಡುತ್ತದೆ. ನಿಮ್ಮ ಆಯ್ಕೆಗಳು ಕಾಗೆ, ಎಮೊ ಪಕ್ಷಿ, ಹಮ್ಮಿಂಗ್ ಬರ್ಡ್, ಗುಬ್ಬಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಬಿ ಎಮೊ ಪಕ್ಷಿ. ಎಮೊ ಪಕ್ಷಿ ಹಸಿರು ಮೊಟ್ಟೆಗಳನ್ನು ಇಡುವ ಪಕ್ಷಿಯಾಗಿದೆ. 15ನೆಯ ಪ್ರಶ್ನೆ, ಯಾವ ದ್ರವ್ಯವು ವೇಗವಾಗಿ ಆವಿಯಾಗುತ್ತದೆ? ನಿಮ್ಮ ಆಯ್ಕೆಗಳು ಆಲ್ಕೋಹಾಲ್, ಪೆಟ್ರೋಲ್, ಡೀಸೆಲ್, ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲ್. ಪೆಟ್ರೋಲ್ ವೇಗವಾಗಿ ಆವಿಯಾಗುವ ದ್ರವ್ಯವಾಗಿದೆ. 16ನೆಯ ಪ್ರಶ್ನೆ, ಯಾವ ಪ್ರಾಣಿ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುತ್ತದೆ? ನಿಮ್ಮ ಆಯ್ಕೆಗಳು ಚಿಟ್ಟೆ, ಜೇನು, ಜೇಡ, ಇರುವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನು. ಜೇನು ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುತ್ತದೆ. 17ನೆಯ ಪ್ರಶ್ನೆ, ನೊಣ ಯಾವ ನಗರವನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು ಕೋಲ್ಕತ್ತಾ, ದೆಹಲಿ, ಮುಂಬೈ, ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ದೆಹಲಿಯನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.